ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಜೋರಾಗಿದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರಚನೆಗೆ ಸರ್ಕಸ್ ನಡೆಸಿದ್ದಾರೆ. ಶಾಸಕರು ದೆಹಲಿ ಪ್ರವಾಸ ಕೈಗೊಂಡು ಹೈಕಮಾಂಡ್ ನಾಯಕರ ಭೇಟಿಯಾಗಿ ಒತ್ತಡ ಹೇರಿದ್ದಾರೆ. ಹೀಗಾಗಿ ಸಿಎಂ ಹೈಕಮಾಂಡ್ ಭೇಟಿಗೆ ಮುಂದಿನ ವಾರ ಮುಂದಾಗುತ್ತಿದ್ದು, ಅದಕ್ಕೂ ಮೊದಲು ಸಚಿವರ ಪ್ರೋಗ್ರೆಸ್ ಕಾರ್ಡ್ ಪಡೆಯಲು ಸಿಎಂ ರೆಡಿಯಾಗಿದ್ದಾರೆ. ಸಚಿವರ ರಿಪೋರ್ಟ್ ಆಧರಿಸಿ ಗೇಟ್ ಕೊಡಲು ಸಚಿವ ಸಂಪುಟ ಸರ್ಜರಿಗೆ ಸಿಎಂ ಸಿದ್ಧರಾಗಿದ್ದಾರೆ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಚನೆಗೆ ಸಿಎಂ ಸರ್ಕಸ್. ಜೂನ್ ಮೊದಲ ವಾರದಲ್ಲಿ ಆಗುತ್ತಾ ಕ್ಯಾಬಿನೆಟ್ ಸರ್ಜರಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದರ ಮೇಲೊಂದು ಟೆನ್ಷನ್ ಶುರುವಾಗಿದೆ. ಇಷ್ಟು ದಿನ ಸಿಎಂ ಕುರ್ಚಿಯನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ತಲೆ ಕೆಡಿಸಿಕೊಂಡಿತ್ತು. ಈಗ ಅದರ ಜೊತೆಗೆ ಕ್ಯಾಬಿನೆಟ್ ಸರ್ಕಸ್ ಟೆನ್ಷನ್ ಕೂಡ ಶುರುವಾಗಿದೆ. ಹಲವಾರು ದಿನಗಳಿಂದ ಸಚಿವ ಸಂಪುಟ ಪುನರಚನೆಯ ಕೂಗು ಕೇಳಿ ಬರ್ತಾ ಇದೆ. ನೂತನ ಶಾಸಕರು 2-3 ಬಾರಿ ಗೆದ್ದ ಶಾಸಕರು ಹಾಗೂ ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೆಸಿದ್ದಾರೆ. ಕೆಲವು ಶಾಸಕರು ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಚರ್ಚೆ ಕೂಡ ಮಾಡಿ ಬಂದಾಗಿದೆ. ಇತ್ತ ಸಚಿವರು ಕೂಡ ತಮ್ಮ ಸ್ಥಾನ ಉಳಿಸಿಕೊಳ್ಳಲು ಲಾಬಿ ನಡೆಸಿದ್ದಾರೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕೈಗೊಳ್ಳುತ್ತಿದ್ದು, ಸಚಿವ ಸಂಪುಟ ಪುನರಚನೆಗೆ ಹೈಕಮಾಂಡ್ ಬಳಿ ಅವಕಾಶ ಕೇಳಲು ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ದೆಹಲಿ ಪ್ರವಾಸಕ್ಕೂ ಮುನ್ನ ಸಚಿವರ ಮೌಲ್ಯಮಾಪನ ವರದಿ ಪಡೆಯಲು ಮುಂದಾಗಿದ್ದಾರೆ. ಸಚಿವರ ಪ್ರಗತಿ ಪರಿಶೀಲನೆ ಆದ ಬಳಿಕ ಸಚಿವರ ವರದಿಯನ್ನು ಆಧರಿಸಿ ಯಾರಿಗೆ ಕೋಕ್ ಕೊಡಬೇಕು ಅನ್ನೋದನ್ನ ನಿರ್ಧರಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಂದುಕೊಂಡಂತೆ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಕ್ಕರೆ ಜೂನ್ ಮೊದಲ ವಾರದಲ್ಲೇ ಸಚಿವ ಸಂಪುಟ ಪುನರಚನೆಗೆ ಸಿಎಂ ಸಿದ್ದರಾಮಯ್ಯ ಸಿದ್ಧರಾಗಿದ್ದಾರೆ. ಈ ಬಗ್ಗೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸುಳಿವು ಬಿಟ್ಟುಕೊಟ್ಟಿದ್ದು, ಸಚಿವರ ಕಾರ್ಯವೈಖರಿ ನೋಡಿ ಹೈಕಮಾಂಡ್ ನಿರ್ಧಾರ ಎಂದಿದ್ದಾರೆ. ಸೋಮಾರಿಗಳಾಗಿಲ್ಲ, ಸ್ವಲ್ಪ ವಿಧಾನಸೌಧ ಕಡಿಮೆ ಬರ್ತಾರೆ ಏನೋ ಗೊತ್ತಿಲ್ಲ. ನಾನಂತೂ ಎಲ್ಲೂ ಮಂತ್ರಿಗಳು ನನಗೆ ಗೊತ್ತಿಲ್ಲ, ನಿಮ್ಗೆ ಅದಕ್ಕೆ ಹೇಳಿದೆ, ಬರ್ತಾ ಇಲ್ಲ ಅಂದ್ರೆ ಬರ್ಬೇಕು. ಅವರು ಸೋಮಾರಿಗಳಾಗಬಾರ್ದು. ಮತ್ತೆ ಹಂಗೇನಾದ್ರೆ ಬೇಗನೆ ರೀಸಫಲ್ ಮಾಡ್ಲಿ ಮುಖ್ಯಮಂತ್ರಿಗಳು, ತ್ವರಿತವಾಗಿ ರೀಸಫಲ್ ಇದೇ ತಿಂಗಳ ಮಾಡ್ಲಿ ಅಂತ ನಾನು ಒತ್ತಾಯ ಮಾಡ್ತೇನೆ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲಪ್ಪ. 3 ವರ್ಷವಾದ್ರೂ ಸಿಎಂ ಕುರ್ಚಿ ಕದನಕ್ಕೆ ಸಿಕ್ತಿಲ್ವಾ ಕ್ಲೈಮ್ಯಾಕ್ಸ್? ಮತ್ತೆ ಹೈಕಮಾಂಡ್ ಭೇಟಿಗೆ ಮುಂದಾದ ಡಿಕೆಶಿ. ಸಂಪುಟ ಪುನರಚನೆ ಜೊತೆಗೆ ಕುರ್ಚಿ ಫೈಟ್ ಕೂಡ ಜೋರಾಗಿದೆ. ಸರ್ಕಾರ ಬಂದು 3 ವರ್ಷವಾದ ಕಾರಣ ಕುರ್ಚಿ ಕದನ ಕ್ಲಿಯರ್ ಮಾಡಿಸಿ ಅಂತ ಪಟ್ಟು ಹಿಡಿಯಲು ಡಿಕೆ ರೆಡಿಯಾಗಿದ್ದಾರೆ. ಆದ್ರಿಂದ ಮತ್ತೆ ಹೈಕಮಾಂಡ್ ಭೇಟಿ ಮಾಡಲು ಪ್ಲಾನ್ ಮಾಡಿದ್ದಾರೆ. ಸಿಎಂಗೂ ಮುನ್ನವೇ ರಾಹುಲ್ ಗಾಂಧಿ ಭೇಟಿ ಮಾಡಲು ಡಿಕೆ ಪ್ಲಾನ್ ಮಾಡಿದ್ದು, ಇದೇ ವೇಳೆ ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆ ಮಾಡಿಸಿ ಅಂತ ಪಟ್ಟು ಹಿಡಿಯಲು ಪ್ಲಾನ್ ಮಾಡಿದ್ದಾರೆ. ಮೊದಲು ಅಧಿಕಾರ ಹಂಚಿಕೆ ಇತ್ಯರ್ಥ ಮಾಡಿ ಆಮೇಲೆ ಸಂಪುಟ ಪುನರಚನೆ ನೋಡೋಣ ಅಂತ ಹೇಳೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸಿದೆ. ಆದರೆ ಶಾಸಕರಿಗೆ ಸಚಿವ ಸ್ಥಾನದ ಭಾಗ್ಯ ಸಿಕ್ತಿಲ್ಲ. ಇತ್ತ ಡಿಸಿಎಂ ಡಿಕೆಶಿಗೆ ಸಿಎಂ ಭಾಗ್ಯವೂ ಸಿಕ್ತಿಲ್ಲ. ಇದರ ನಡುವೆ ತಮ್ಮ ಕುರ್ಚಿ ಸೇಫ್ ಮಾಡಿಕೊಳ್ಳಲು ಸಿದ್ದು ತಂತ್ರ ಮಾಡಿದ್ದು, ಹೈಕಮಾಂಡ್ ಏನು ಹೇಳುತ್ತೋ ನೋಡಬೇಕು. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.